ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಸರ್ಕಾರ ಜಾಸ್ತಿ ದಿನ ಮುಂದುವರಿಯಲ್ಲ. ಸರ್ಕಾರದ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ಲೂಟಿ ಹೊಡೆಯಲಿಕ್ಕೆ ಬೆಲೆ ಏರಿಕೆಯನ್ನ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದು ಹಾಲು ಹಾಕೋದ್ರಿಂದ ಹಿಡಿದು ಹಾಲು ತಗೊಳ್ಳೋವರೆಗಿಂದ ಹಿಡಿದು ರಾತ್ರಿ ಕರೆಂಟ್ ಆಫ್ ಮಾಡೋವರೆಗೂ ಕೂಡ ಎಲ್ಲವೂ ಕೂಡ ಬಿಲ್ ಜಾಸ್ತಿ ಆಗಿದೆ. ಕಸಕ್ಕೆ ಟ್ಯಾಕ್ಸ್ ಸುಂಕ, ಪಾರ್ಕಿಂಗ್ ಸುಂಕ, ಡೀಸೆಲ್ ರೇಟ್ ಜಾಸ್ತಿ, ಹಾಲಿನ ಬಿಲ್ ಜಾಸ್ತಿ, ಬಸ್ ಟಿಕೆಟ್ ದರ ಜಾಸ್ತಿ. ಹಾಗಾಗಿ ಬಿಜೆಪಿ ಸಮರವನ್ನ ಸಾರಿದೆ. ಆ ಮೂಲಕ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಅಹೋರಾತ್ರಿ ಧರಣಿ ಆರಂಭಗೊಂಡಿದೆ. ಎಲ್ಲಿಯವರೆಗೂ ನಡೆಯುತ್ತೆ ಈ ಒಂದು ಧರಣಿ? ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ? ಸದ್ಯಕ್ಕೆ ನಾಯಕರು ಏನೆಲ್ಲ ರೀತಿಯಲ್ಲಿ ಮಾತುಗಳನ್ನು ಹೇಳ್ತಿದ್ದಾರೆ? ಯಾವ ರೀತಿಗೆ ಆಕ್ರೋಶಗಳು ವ್ಯಕ್ತವಾಗ್ತದೆ? ಚಂದ್ರು, ಓವರಾಲ್ ಮಾತಾಡಿದ್ದಾರೆ. ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಈವರೆಗೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರಲಿಲ್ಲ. ಕೇವಲ ಸಾಂಕೇತಿಕ ಪ್ರತಿಭಟನೆಗಷ್ಟೇ ಬಿಜೆಪಿ ಸೀಮಿತವಾಗಿತ್ತು. ಆದರೆ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಪ್ರತಿನಿತ್ಯವೂ ಕೂಡ ದರ ಹೆಚ್ಚಳದ ವಿರುದ್ಧ ಇವತ್ತು ಬಹಳ ದೊಡ್ಡ ಮಟ್ಟದ ಜನಾಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಇಡೀ ರಾಜ್ಯ ಬಿಜೆಪಿಯನ್ನೇ ಕರೆದು ಪ್ರತಿಭಟನೆ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ನಾವು ಈಗಾಗಲೇ ನೋಡಬಹುದು, ಬಹುತೇಕ ಎಲ್ಲ ರಾಜ್ಯದ ಎಲ್ಲ ಎಂಎಲ್ಎಗಳು, ಎಂಎಲ್ಸಿಗಳು ಎಲ್ಲರೂ ಕೂಡ ಸೇರಿದಂತೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಇವತ್ತು ಪ್ರತಿಭಟನೆಗೆ ಬಂದಿರತಕ್ಕಂಥದ್ದು. ವಿವಿಧ ರೀತಿಯ ಸರ್ಕಾರದ ಲೋಪಗಳನ್ನು ಎತ್ತಿ ತೋರಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡೋ ಮೂಲಕ ಇವತ್ತು ಒಂದು ರೀತಿಯಾದಂತಹ ಆಕ್ರೋಶವನ್ನು ಒಂದು ಕಡೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ 10 ತಲೆಯ ರಾವಣನ ಒಂದು ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಸಚಿವರುಗಳ, ಸಿಎಂ ಮತ್ತು ಸಚಿವರುಗಳ ತಲೆಯನ್ನ ಹಾಕಿ, ಮುಖವಾಡವನ್ನ ಹಾಕಿ ರಾಜ್ಯ ಸರ್ಕಾರ ರಾವಣನ ಸರ್ಕಾರ ಅಂತ ಬಿಂಬಿಸುವ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಏನೆಲ್ಲ ಬೆಲೆ ಏರಿಕೆ ಆಗಿದೆ, ಅದು ಯಾವ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನ ಬಗ್ಗೆ ಒಂದು ವಿಡಿಯೋ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಬೆಲೆ ಏರಿಕೆಯ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಒಂದೇನಂತಂದ್ರೆ, ಈವರೆಗೂ ಕೂಡ ಯಡಿಯೂರಪ್ಪನವರು ಭಾಗಿಯಾಗಿರಲಿಲ್ಲ. ಆದ್ರೆ ಇವತ್ತು ಯಡಿಯೂರಪ್ಪನವರು ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ವತಃ ಯಡಿಯೂರಪ್ಪನವರೇ ಬಂದು ಇವತ್ತು ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಕೂತಿರ್ತಕ್ಕಂಥದ್ದು. ಈಗಾಗಲೇ ಹಾಲಿನ ದರ ಹೆಚ್ಚಳದ ವಿರುದ್ಧ ಒಂದು ಹಾಲಿನ ಕ್ಯಾನ್ ಏನಿದೆ, ಆ ಕ್ಯಾನ್ ಅನ್ನ ಎತ್ತಿ ಹಿಡಿಯುವ ಮೂಲಕ ದರವನ್ನ ಏರಿಕೆಯನ್ನ ಖಂಡಿಸಿರ್ತಕ್ಕಂಥದ್ದು. ಇತ್ತೀಚೆಗೆ 4 ರೂಪಾಯಿ ದರ ಹೆಚ್ಚಳ ಮಾಡಲಾಗಿತ್ತು. ಅದರ ಜೊತೆಯಲ್ಲಿ ಇಡೀ 9 ರೂಪಾಯಿ ವರ್ಷದಲ್ಲಿ ದರ ಏರಿಕೆ ಮಾಡಿದ್ದಾರೆ ಅನ್ನೋಂಥ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಬಿಜೆಪಿಯ ಇವತ್ತಿನ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ದರ ಇಳಿಕೆ ಮಾಡ್ತಾರಾ ಅನ್ನೋದು ಈಗ ಎಕ್ಸ್ಟ್ರಾ ಪ್ರಶ್ನೆ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಸರ್ಕಾರ ಜಾಸ್ತಿ ದಿನ ಮುಂದುವರಿಯಲ್ಲ. ಸರ್ಕಾರದ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ಲೂಟಿ ಹೊಡೆಯಲಿಕ್ಕೆ ಬೆಲೆ ಏರಿಕೆಯನ್ನ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದು ಹಾಲು ಹಾಕೋದ್ರಿಂದ ಹಿಡಿದು ಹಾಲು ತಗೊಳ್ಳೋವರೆಗಿಂದ ಹಿಡಿದು ರಾತ್ರಿ ಕರೆಂಟ್ ಆಫ್ ಮಾಡೋವರೆಗೂ ಕೂಡ ಎಲ್ಲವೂ ಕೂಡ ಬಿಲ್ ಜಾಸ್ತಿ ಆಗಿದೆ. ಕಸಕ್ಕೆ ಟ್ಯಾಕ್ಸ್ ಸುಂಕ, ಪಾರ್ಕಿಂಗ್ ಸುಂಕ, ಡೀಸೆಲ್ ರೇಟ್ ಜಾಸ್ತಿ, ಹಾಲಿನ ಬಿಲ್ ಜಾಸ್ತಿ, ಬಸ್ ಟಿಕೆಟ್ ದರ ಜಾಸ್ತಿ. ಹಾಗಾಗಿ ಬಿಜೆಪಿ ಸಮರವನ್ನ ಸಾರಿದೆ. ಆ ಮೂಲಕ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಅಹೋರಾತ್ರಿ ಧರಣಿ ಆರಂಭಗೊಂಡಿದೆ. ಎಲ್ಲಿಯವರೆಗೂ ನಡೆಯುತ್ತೆ ಈ ಒಂದು ಧರಣಿ? ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ? ಸದ್ಯಕ್ಕೆ ನಾಯಕರು ಏನೆಲ್ಲ ರೀತಿಯಲ್ಲಿ ಮಾತುಗಳನ್ನು ಹೇಳ್ತಿದ್ದಾರೆ? ಯಾವ ರೀತಿಗೆ ಆಕ್ರೋಶಗಳು ವ್ಯಕ್ತವಾಗ್ತದೆ? ಚಂದ್ರು, ಓವರಾಲ್ ಮಾತಾಡಿದ್ದಾರೆ. ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಈವರೆಗೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರಲಿಲ್ಲ. ಕೇವಲ
ಸಾಂಕೇತಿಕ ಪ್ರತಿಭಟನೆಗಷ್ಟೇ ಬಿಜೆಪಿ ಸೀಮಿತವಾಗಿತ್ತು. ಆದ್ರೆ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಪ್ರತಿನಿತ್ಯವೂ ಕೂಡ ದರ ಹೆಚ್ಚಳದ ವಿರುದ್ಧ ಇವತ್ತು ಬಹಳ ದೊಡ್ಡ ಮಟ್ಟದ ಜನಾಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಇಡೀ ರಾಜ್ಯ ಬಿಜೆಪಿಯನ್ನೇ ಕರೆದು ಪ್ರತಿಭಟನೆ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ನಾವು ಈಗಾಗಲೇ ನೋಡಬಹುದು, ಬಹುತೇಕ ಎಲ್ಲ ರಾಜ್ಯದ ಎಲ್ಲ ಎಂಎಲ್ಎಗಳು, ಎಂಎಲ್ಸಿಗಳು ಎಲ್ಲರೂ ಕೂಡ ಸೇರಿದಂತೆ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು ಇವತ್ತು ಪ್ರತಿಭಟನೆಗೆ ಬಂದಿರತಕ್ಕಂಥದ್ದು. ವಿವಿಧ ರೀತಿಯ ಸರ್ಕಾರದ ಲೋಪಗಳನ್ನು ಎತ್ತಿ ತೋರಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡೋ ಮೂಲಕ ಇವತ್ತು ಒಂದು ರೀತಿಯಾದಂತಹ ಆಕ್ರೋಶವನ್ನು ಒಂದು ಕಡೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ 10 ತಲೆಯ ರಾವಣನ ಒಂದು ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಸಚಿವರುಗಳ ಸಿಎಂ ಮತ್ತು ಸಚಿವರುಗಳ ತಲೆಯನ್ನ ಹಾಕಿ ಮುಖವಾಡವನ್ನ ಹಾಕಿ ರಾಜ್ಯ ಸರ್ಕಾರ ರಾವಣನ ಸರ್ಕಾರ ಅಂತ ಬಿಂಬಿಸುವ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಏನೆಲ್ಲ ಬೆಲೆ ಏರಿಕೆ ಆಗಿದೆ, ಅದು ಯಾವ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನ ಬಗ್ಗೆ ಒಂದು ವಿಡಿಯೋ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಬೆಲೆ ಏರಿಕೆಯ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಒಂದೇನಂತಂದ್ರೆ, ಈವರೆಗೂ ಕೂಡ ಯಡಿಯೂರಪ್ಪನವರು ಭಾಗಿಯಾಗಿರಲಿಲ್ಲ. ಆದ್ರೆ ಇವತ್ತು ಯಡಿಯೂರಪ್ಪನವರು ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ವತಃ ಯಡಿಯೂರಪ್ಪನವರೇ ಬಂದು ಇವತ್ತು ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಕೂತಿರ್ತಕ್ಕಂಥದ್ದು. ಈಗಾಗಲೇ ಹಾಲಿನ ದರ ಹೆಚ್ಚಳದ ವಿರುದ್ಧ ಒಂದು ಹಾಲಿನ ಕ್ಯಾನ್ ಏನಿದೆ, ಆ ಕ್ಯಾನ್ ಅನ್ನ ಎತ್ತಿ ಹಿಡಿಯುವ ಮೂಲಕ ದರವನ್ನ ಏರಿಕೆಯನ್ನ ಖಂಡಿಸಿರ್ತಕ್ಕಂಥದ್ದು. ಇತ್ತೀಚೆಗೆ 4 ರೂಪಾಯಿ ದರ ಹೆಚ್ಚಳ ಮಾಡಲಾಗಿತ್ತು. ಅದರ ಜೊತೆಯಲ್ಲಿ ಇಡೀ 9 ರೂಪಾಯಿ ವರ್ಷದಲ್ಲಿ ದರ ಏರಿಕೆ ಮಾಡಿದ್ದಾರೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಬಿಜೆಪಿಯ ಇವತ್ತಿನ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ದರ ಇಳಿಕೆ ಮಾಡ್ತಾರಾ ಅನ್ನೋದು ಈಗ ಎಕ್ಸ್ಟ್ರಾ ಪ್ರಶ್ನೆ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಸರ್ಕಾರ ಜಾಸ್ತಿ ದಿನ ಮುಂದುವರಿಯಲ್ಲ. ಸರ್ಕಾರದ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ಲೂಟಿ ಹೊಡೆಯಲಿಕ್ಕೆ ಬೆಲೆ ಏರಿಕೆಯನ್ನ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದು ಹಾಲು ಹಾಕೋದ್ರಿಂದ ಹಿಡಿದು ಹಾಲು ತಗೊಳ್ಳೋವರೆಗಿಂದ ಹಿಡಿದು ರಾತ್ರಿ ಕರೆಂಟ್ ಆಫ್ ಮಾಡೋವರೆಗೂ ಕೂಡ ಎಲ್ಲವೂ ಕೂಡ ಬಿಲ್ ಜಾಸ್ತಿ ಆಗಿದೆ. ಕಸಕ್ಕೆ ಟ್ಯಾಕ್ಸ್ ಸುಂಕ, ಪಾರ್ಕಿಂಗ್ ಸುಂಕ, ಡೀಸೆಲ್ ರೇಟ್ ಜಾಸ್ತಿ, ಹಾಲಿನ ಬಿಲ್ ಜಾಸ್ತಿ, ಬಸ್ ಟಿಕೆಟ್ ದರ ಜಾಸ್ತಿ. ಹಾಗಾಗಿ ಬಿಜೆಪಿ ಸಮರವನ್ನ ಸಾರಿದೆ. ಆ ಮೂಲಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಅಹೋರಾತ್ರಿ ಧರಣಿ ಆರಂಭಗೊಂಡಿದೆ. ಎಲ್ಲಿಯವರೆಗೂ ನಡೆಯುತ್ತೆ ಈ ಒಂದು ಧರಣಿ? ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ? ಸದ್ಯಕ್ಕೆ ನಾಯಕರು ಏನೆಲ್ಲ ರೀತಿಯಲ್ಲಿ ಮಾತುಗಳನ್ನು ಹೇಳ್ತಿದ್ದಾರೆ? ಯಾವ ರೀತಿಗೆ ಆಕ್ರೋಶಗಳು ವ್ಯಕ್ತವಾಗ್ತದೆ? ಚಂದ್ರು, ಓವರ್ ಆಲ್ ಮಾತಾಡಿದ್ದಾರೆ. ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಈವರೆಗೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರಲಿಲ್ಲ. ಕೇವಲ ಸಾಂಕೇತಿಕ ಪ್ರತಿಭಟನೆಗಷ್ಟೇ ಬಿಜೆಪಿ ಸೀಮಿತವಾಗಿತ್ತು. ಆದ್ರೆ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಪ್ರತಿನಿತ್ಯವೂ ಕೂಡ ದರ ಹೆಚ್ಚಳದ ವಿರುದ್ಧ ಇವತ್ತು ಬಹಳ ದೊಡ್ಡ ಮಟ್ಟದ ಜನಾಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಇಡೀ ರಾಜ್ಯ ಬಿಜೆಪಿಯನ್ನೇ ಕರೆದು ಪ್ರತಿಭಟನೆ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ನಾವು ಈಗಾಗಲೇ ನೋಡಬಹುದು, ಬಹುತೇಕ ಎಲ್ಲ ರಾಜ್ಯದ ಎಲ್ಲ ಎಂಎಲ್ಎಗಳು, ಎಂಎಲ್ಸಿಗಳು ಎಲ್ಲರೂ ಕೂಡ ಸೇರಿದಂತೆ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು ಇವತ್ತು ಪ್ರತಿಭಟನೆಗೆ ಬಂದಿರತಕ್ಕಂಥದ್ದು. ವಿವಿಧ ರೀತಿಯ ಸರ್ಕಾರದ ಲೋಪಗಳನ್ನು ಎತ್ತಿ ತೋರಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡೋ ಮೂಲಕ ಇವತ್ತು ಒಂದು ರೀತಿಯಾದಂತಹ ಆಕ್ರೋಶವನ್ನು ಒಂದು ಕಡೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ 10 ತಲೆಯ ರಾವಣನ ಒಂದು ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಸಚಿವರುಗಳ, ಸಿಎಂ ಮತ್ತು ಸಚಿವರುಗಳ ತಲೆಯನ್ನ ಹಾಕಿ ಮುಖವಾಡವನ್ನ ಹಾಕಿ ರಾಜ್ಯ ಸರ್ಕಾರ ರಾವಣನ ಸರ್ಕಾರ ಅಂತ ಬಿಂಬಿಸುವ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಏನೆಲ್ಲ ಬೆಲೆ ಏರಿಕೆ ಆಗಿದೆ, ಅದು ಯಾವ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನ ಬಗ್ಗೆ ಒಂದು ವಿಡಿಯೋ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಬೆಲೆ ಏರಿಕೆಯ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಒಂದೇನಂತಂದ್ರೆ, ಈವರೆಗೂ ಕೂಡ ಯಡಿಯೂರಪ್ಪನವರು ಭಾಗಿಯಾಗಿರಲಿಲ್ಲ. ಆದ್ರೆ ಇವತ್ತು ಯಡಿಯೂರಪ್ಪನವರು ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ವತಃ ಯಡಿಯೂರಪ್ಪನವರೇ ಬಂದು ಇವತ್ತು ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಕೂತಿರ್ತಕ್ಕಂಥದ್ದು. ಈಗಾಗಲೇ ಹಾಲಿನ ದರ ಹೆಚ್ಚಳದ ವಿರುದ್ಧ ಒಂದು ಹಾಲಿನ ಕ್ಯಾನ್
ಏನಿದೆ ಆ ಕ್ಯಾನ್ ಅನ್ನ ಎತ್ತಿ ಹಿಡಿಯೋ ಮೂಲಕ ದರವನ್ನ ಏರಿಕೆಯನ್ನ ಖಂಡಿಸಿರ್ತಕ್ಕಂಥದ್ದು. ಇತ್ತೀಚೆಗೆ 4 ರೂಪಾಯಿ ದರ ಹೆಚ್ಚಳ ಮಾಡಲಾಗಿತ್ತು. ಅದರ ಜೊತೆಯಲ್ಲಿ ಇಡೀ 9 ರೂಪಾಯಿ ವರ್ಷದಲ್ಲಿ ದರ ಏರಿಕೆ ಮಾಡಿದ್ದಾರೆ ಅನ್ನೋಂಥ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಬಿಜೆಪಿಯ ಇವತ್ತಿನ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ದರ ಇಳಿಕೆ ಮಾಡ್ತಾರಾ ಅನ್ನೋದು ಈಗ ಎಕ್ಸ್ಟ್ರಾ ಪ್ರಶ್ನೆ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಲೆ ಏರಿಕೆ